ಬಕ್ಕದಲ್ಲಿ ನಿಂತು ಬೇಸರದಿಂದ ಕುಳಿತಿರ್ತಾನೆ. ಆಗ ಸೋಮು ಅಲ್ಲಿಗೆ ಬರ್ತಾನೆ. ಏನೋ ರಾಜು, ಯಾಕಿಷ್ಟೊಂದು ಬೇಸರದಲ್ಲಿದ್ಯಾ? ನೋಡ್ ಸೋಮು, ಈ ಹಳೆ ಬೈಕ್ ಇಟ್ಕೊಂಡು ಸಾಕಾಗೋಗಿದೆ. ಇದರಲ್ಲಿ ದೂರದ ಪ್ರಯಾಣ ಮಾಡೋಕ್ಕಾಗಲ್ಲ, ಸ್ಟೈಲ್ ಇಲ್ಲ. ಇದನ್ನ ಮಾರ್ಬಿಟ್ಟು ಸಾಲ ಮಾಡಿಯಾದರೂ ದೊಡ್ಡ ಬೈಕ್ ತಗೋಬೇಕು ಅಂತಿದ್ದೀನಿ. ಹತ್ರ ಪಡಬೇಡ ರಾಜು, ದೊಡ್ಡ ಬೈಕ್ ತಗೊಂಡ್ರೆ ಅದರ ಮೇಂಟೆನೆನ್ಸ್ ನೋಡ್ಕೊಳ್ಳೋಕೆ ನಿನ್ನ ಹತ್ರ ಹಣ ಇದೆಯಾ? ಈ ಬೈಕ್ ನಿನಗೆ ಮೈಲೇಜ್ ಕೊಡುತ್ತೆ, ನಿನ್ನ ಕೆಲಸಕ್ಕೆ ಸಾಥ್ ಕೊಡುತ್ತೆ. ಬೇರೆಯವ್ರನ್ನ ನೋಡಿ ನಿನಗಿರೋ ಸುಖವನ್ನು ಕಳ್ಕೋಬೇಡ. ಇಲ್ಲ ಸೋಮು, ನನಗೇನೋ ಈ ಬೈಕ್ ಮೇಲೆ ಗೌರವನೇ ಇಲ್ದಂತಾಗಿದೆ. ತಕ್ಷಣ ರಾಜುವಿನ ಫೋನ್ ರಿಂಗ್ ಆಗ್ತದೆ. ಅವನ ಮಗನಿಗೆ ಹುಷಾರಿಲ್ಲ ಎಂಬ ಸುದ್ದಿ ಬರ್ತದೆ. ಅಯ್ಯೋ, ನನ್ನ ಮಗನಿಗೆ ಹುಷಾರಿಲ್ವಂತೆ, ಈಗಲೇ ಮನೆಗೆ ಹೋಗಬೇಕು. ಆದರೆ ನನ್ನ ಬೈಕ್ನಲ್ಲಿ ಪೆಟ್ರೋಲ್ ತುಂಬ ಕಡಿಮೆ ಇದೆ. ಪರವಾಗಿಲ್ಲ ರಾಜು, ನಿನ್ನ HF100 ಬೈಕ್ನಲ್ಲಿರೋ ಅಲ್ಪ ಪೆಟ್ರೋಲಲ್ಲೇ ನಿನ್ನ ಮನೆಗೆ ತಲುಪೋದು. ಅದೇ ದೊಡ್ಡ ಬೈಕ್ ಆಗಿದ್ರೆ ಈ ಪೆಟ್ರೋಲ್ಗೆ ಅರ್ಧ ದಾರಿಯಲ್ಲೇ ನಿಂತು ಹೋಗ್ತಿತ್ತು. ಇರೋದ್ರಲ್ಲೇ ಖುಷಿ ಪಡೋದನ್ನ ಕಲಿ. ರಾಜು ಮನೆಗೆ ತಲುಪಿ ಮಗನನ್ನ